ಹೆಚ್ಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಮುಡಿಗೇರಿಸಿಕೊಂಡ ಕಾಂಗ್ರೆಸ್, ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗ. ಕೈಲಿದ್ದ ಅವಕಾಶವನ್ನ ಕೈಗೆ ಚೆಲ್ಲಿದ ಮೈತ್ರಿ ಪಕ್ಷಗಳು. ಅರೆಹಳ್ಳಿ ವೈದ್ಯಕೀಯ ಕೇಂದ್ರದಲ್ಲಿ ಒಂದು ವಿನೂತನ ವಿಶೇಷ ಕಾರ್ಯಕ್ರಮ. ಗರ್ಭಿಣಿಯರಿಗೆ ಮಮತೆಯ ಮಡಿಲು ತುಂಬಿದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆಯೊಂದಿಗೆ ಶ್ರೀಮಂತ ಕಾರ್ಯಕ್ರಮ. ಪ್ರತಿ ವರ್ಷ ನಡೆಯುತ್ತಿರುವ ಸಂವಿಧಾನ ಓದು ಅಭಿಯಾನ. 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ಆಯೋಜನೆ. ಅಭಿಯಾನದ ಕರ್ನಾಟಕ ಸಂಯೋಜಕ ಬಿ ರಾಜಶೇಖರ್ ಹೇಳಿಕೆ. ತೀವ್ರ ಕುತೂಹಲ ಕೆರಳಿಸಿದ್ದ ಆಲೂರು ಪಟ್ಟಣ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರೀ ಹೈಡ್ರಾಮಾ ನಡೆದು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದ ತಾಹಿರಾ ಬೇಗಂ ಪರವಾಗಿ 2 ಜನ ಪಕ್ಷೇತರ ಸದಸ್ಯರು, 2 ಜನ ಬಿಜೆಪಿ ಸದಸ್ಯರು, ಓರ್ವ ಜೆಡಿಎಸ್ ಸದಸ್ಯೆ ಸೇರಿದಂತೆ ಸಂಸದರ 1 ಮತ ಸೇರಿ ಒಟ್ಟು 7 ಮತಗಳು ಚಲಾವಣೆಗೊಂಡ್ರೆ, ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀಮತಿ ರಾಣಿ ಅವರಿಗೆ 3 ಮತಗಳು ಚಲಾವಣೆಗೊಂಡು ಅಂತಿಮವಾಗಿ ನೂತನ ಅಧ್ಯಕ್ಷರಾಗಿ 7 ಮತಗಳನ್ನು ಪಡೆದ ಶ್ರೀಮತಿ ತಾಹಿರಾ ಬೇಗಂ ಅವರನ್ನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಜಯಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಅಂತಿಮವಾಗಿ ಜಯಮ್ಮ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ರು. ಸದಸ್ಯ ತೌಫಿಕ್ ಅಹಮದ್ ಯಾರ ಪರವಾಗಿ ಮತ ಚಲಾಯಿಸದೆ ತಟಸ್ಥವಾಗಿ ಉಳಿದರು. ಒಟ್ಟು 10 ಸದಸ್ಯರ ಬಲಾಬಲದ ಆಲೂರು ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ 1, ಬಿಜೆಪಿ 2 ಮತ್ತು ಜೆಡಿಎಸ್ 4, ಪಕ್ಷೇತರರು 3 ಸ್ಥಾನಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ರು. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆಯಾಗಿದ್ರೂ ಕೂಡ ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಮೈತ್ರಿ ಫಲ ನೀಡದೇ ಇರೋದ್ರಿಂದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಯಿತು. ಹಾಸನ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಮನ್ವಯ ಕೊರತೆಯಿಂದಾಗಿ ಬಿಜೆಪಿ ಪಕ್ಷದ ಸದಸ್ಯರು ಪಕ್ಷಾತೀತವಾಗಿ ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ತಾಹಿರಾ ಬೇಗಂ ಹಾಗೂ ಜೆಡಿಎಸ್ನಿಂದ ಗೆದ್ದು ಕಾಂಗ್ರೆಸ್ ತೆಕ್ಕೆಗೆ ಜಿಗಿದಿದ್ದ ಬಂಡಾಯ ಸದಸ್ಯೆ ಜಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಆಲೂರು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬಹುಮತವಿದ್ರೂ ಮೈತ್ರಿಕೂಟ ಸಮನ್ವಯ ಸಾಧಿಸಲು ವಿಫಲವಾಗದ ಹಿನ್ನೆಲೆ ಮೈತ್ರಿಯ ಒಳಜಗಳದಿಂದ ಕೇವಲ ಒಬ್ಬರೇ ಸದಸ್ಯರನ್ನ ಹೊಂದಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ ಆಪರೇಷನ್ ಕಾಂಗ್ರೆಸ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ತಬ್ಬಿಬ್ಬಾದ್ರು. ನೂತನ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ಆಲೂರು ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ನಡೆಸುತ್ತೇನೆ ಎಂದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ನನ್ನ ಗಮನಕ್ಕೆ ಬಂದಿರುವಂತೆ ಆಲೂರು ತಾಲೂಕು ತೀರಾ ಹಿಂದುಳಿದಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಹತ್ತಿರ ತೆಗೆದುಕೊಂಡು ಹೋಗಲು ಸೂಚಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್, ಹೆಮ್ಮಿಗೆ ಮೋಹನ್, ತಾಲೂಕು ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಕೃಷ್ಣ, ಜಿಆರ್ ರಂಗನಾಥ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿ ಜಯರಾಮ್, ಖಾಲಿದ್ ಪಾಷಾ, ಕೆಪಿಸಿಸಿ ಸದಸ್ಯ ಸಲೀಂ ಅಹಮದ್, ಸಣ್ಣಸ್ವಾಮಿ, ಬಿಕೆ ಲಿಂಗರಾಜ್, ಎಚ್ಎಂ ರಂಗೇಗೌಡ ಉಪಸ್ಥಿತರಿದ್ದರು. ಹೆಚ್ಎ ನ್ಯೂಸ್ ಆಲೂರು. ಆಲೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ನಮ್ಮ ತಾಹಿರಾ ಬೇಗಂ ಅವರ, ಉಪಾಧ್ಯಕ್ಷರಾಗಿ ನಮ್ಮ ಜಯಮ್ಮ ಅವರಾಗಿದ್ದಾರೆ. ಅವರಿಗೆ ತುಂಬದ ಧನ್ಯವಾದ ಕೊಡ್ತೀನಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ. ಮತ್ತು ಇಲ್ಲಿ ಸ್ಥಳೀಯ ನಮ್ಮ ಎಲ್ಲ ಮುಖಂಡರ ಒಂದು ಒಗ್ಗೂಡಿಕೆ, ನಮ್ಮ ಸ್ಥಳೀಯ ಕಳೆದ ಚುನಾವಣೆಯ ಒಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ತಾಹಿರಾ ಬೇಗಂ ಅವರು, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಜಯಮ್ಮ ಅವರು, ಎಲ್ಲ ಸದಸ್ಯರುಗಳು ಪಕ್ಷಾತೀತವಾಗಿ ಎಲ್ಲ ಸಹಕಾರ ಕೊಟ್ಟು, ಮತ್ತು ನಮ್ಮ ಯುವ ನಾಯಕರು, ನಮ್ಮ ಯುವ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ತಮ್ಮ ಉತ್ತಮ ವೈದ್ಯ ಸೇವೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಆಸ್ಪತ್ರೆ ಸಿಬ್ಬಂದಿಗಳ ಹಾಗೂ ಸಾರ್ವಜನಿಕರ ಅಭಿಮಾನ ಗಳಿಸುತ್ತಾ ಬಂದಿರುವ ಅವರು ಈ ದಿನ ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸಿ ಹೆರಿಗೆ ಮತ್ತು ಹೆರಿಗೆ ನಂತರ ತಾಯಿ ಮಗುವಿನ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಲಹೆಯನ್ನ ನೀಡಿದರು. ನಂತರ ತನ್ನ ತಾಯಿ ಹಾಗೂ ತಂಗಿಯ ಹುಟ್ಟುಹಬ್ಬದ ಪ್ರಯುಕ್ತ ಸೀಮಂತ ಕಾರ್ಯಕ್ರಮ ಏರ್ಪಡಿಸಿ ಸುಮಾರು 26 ತುಂಬು ಗರ್ಭಿಣಿಯರಿಗೆ ಮನೆಯಲ್ಲಿ ನೆರವೇರಿಸುವ ರೀತಿ ಸಿಹಿ ತಿಂಡಿಗಳನ್ನು ಹಂಚಿ ಅರಿಶಿಣ ಕುಂಕುಮದ ಜೊತೆಗೆ ಬಳೆ ಹಾಗೂ ಸೀರೆಯೊಂದಿಗೆ ಮಡಲು ತುಂಬಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಈ ವೇಳೆ ಗರ್ಭಿಣಿ ಮಹಿಳೆಯರಾದಂತಹ ವಿಮಲಾ ಗಣೇಶ್ ಮಾತನಾಡಿ, ನಾನು ಕಳೆದ 6-7 ತಿಂಗಳಿನಿಂದ ತಪಾಸಣೆಗಾಗಿ ಇಲ್ಲಿಗೆ ಬರ್ತಿದ್ದೇನೆ. ಅನೇಕರು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಸಡ್ಡೆ ತೋರ್ತಾರೆ. ಆದರೆ ನನಗೆ ಇಲ್ಲಿಗೆ ಬಂದ ಮೇಲೆ ತಿಳಿಯಿತು, ವೈದ್ಯರು ತನ್ನ ಉತ್ತಮ ವೈದ್ಯ ಸೇವೆಯನ್ನ ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಎಂದು. ನನಗೆ ಹೆರಿಗೆ ಬಗ್ಗೆ ತುಂಬಾ ಭಯವಾಗುತ್ತಿತ್ತು, ಆದರೆ ಅದನ್ನೆಲ್ಲ ಹೋಗಲಾಡಿಸಿ ಧೈರ್ಯ ತುಂಬಿದ್ದಾರೆ.
ನಾಕಂಡಂತೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸುವುದಕ್ಕೆ ಹೆರಿಗೆ ವಿಷಯದಲ್ಲಿ ಬಹುತೇಕ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ ನಿದರ್ಶನಗಳಿವೆ. ಆದರೆ ಇಲ್ಲಿ ವೈದ್ಯಾಧಿಕಾರಿಗಳು, ಆಸ್ಪತ್ರೆ ಸಿಬ್ಬಂದಿಗಳು ಉತ್ತಮ ರೀತಿ ಸ್ಪಂದಿಸುತ್ತಾರೆ. ಈ ದಿನ ನಮಗೆಲ್ಲರಿಗೂ ಮನೆ ರೀತಿಯಲ್ಲೇ ಸೀಮಂತ ಮಾಡಿ ಮಡಿಲು ತುಂಬಿರುವುದಕ್ಕೆ ಸಂತೋಷವಾಗಿದೆ ಎಂದರು. ಈ ವೇಳೆ ಡಾಕ್ಟರ್ ಅನುಪಮಾ, ಮಂಗಳಮ್ಮ, ಶ್ರುತಿ, ತಾಸೀನಾ, ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅವರ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ಗರ್ಭಿಣಿಯರಿಗೂ ಮಡಿಲು ತುಂಬಿಸಿ ಅವರಿಗೆ ಖುಷಿ ಕೊಡುವ ಮುಖಾಂತರ, ಸಂತೋಷವನ್ನು ಕೊಡುವ ಮುಖಾಂತರ ತನ್ನ ಮಗುವಿನ ಜನನ ಒಳ್ಳೆ ರೀತಿಯಲ್ಲಿ ಆಗಲಿ ಎನ್ನುವ ವಿಚಾರವನ್ನು ಹೇಳಿ ಮನ ಮುಟ್ಟುವಂತೆ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲರಿಗೂ. ಹಾಸನ ಜಿಲ್ಲಾ ಸಮಾನ ಮನಸ್ಕ ಸಂಘಟನೆ ಹಾಗೂ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ವತಿಯಿಂದ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಯೂತ್ ಹಾಸ್ಟೆಲ್ನಲ್ಲಿ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೂ ಆಯೋಜಿಸಲಾಗಿದೆ ಎಂದು ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಸಂಯೋಜಕ ಬಿ. ರಾಜಶೇಖರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಶಿಬಿರವನ್ನು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಉದ್ಘಾಟಿಸಲಿದ್ದು, ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಾಹಿತಿ, ಸಾಮಾಜಿಕ ಹೋರಾಟಗಾರರಾದ ಸಿ. ರೂಪಾ, ಹಿರಿಯ ಪತ್ರಕರ್ತ ಅರ್ಬೆ ವೆಂಕಟೇಶ್ ಮೂರ್ತಿ ಭಾಗವಹಿಸಲಿದ್ದಾರೆ ಎಂದರು. ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಮಹಿಳೆ, ಸಂವಿಧಾನ ಮತ್ತು ಜಾತ್ಯತೀತ ಒಕ್ಕೂಟ ವ್ಯವಸ್ಥೆ ಕುರಿತು ಸಂವಿಧಾನ ತಜ್ಞರ ತಂಡ ಸಂವಾದಗೋಷ್ಠಿ ನಡೆಸುವರು ಎಂದರು. ಸಂವಿಧಾನ ಓದು ಅಭಿಯಾನ ಕರ್ನಾಟಕದಿಂದ 10 ಲಕ್ಷ ಸಂವಿಧಾನ ಕೃತಿ ವಿತರಿಸುವ ಗುರಿ ಹೊಂದಲಾಗಿದೆ ಎಂದರು. ಜಿಲ್ಲೆಯ ಶಾಲಾ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಸಾಹಿತಿಗಳು ಸೇರಿದಂತೆ ವಿವಿಧ ಗಣ್ಯರಿಗೆ ಆಹ್ವಾನ ನೀಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಅಭಿಯಾನ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಜನಸಾಮಾನ್ಯರಲ್ಲಿ ಕಾನೂನು ಅರಿವಿನ ಕೊರತೆಯಿದ್ದು ಅವರಲ್ಲಿ ಸಂವಿಧಾನದ ಅರಿವು ಮೂಡಿಸಲು ಸಂವಿಧಾನ ಓದು ಕೃತಿಯೊಂದಿಗೆ 2018ರಲ್ಲಿ ಆಗಸ್ಟ್ 25ರಂದು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಭಿಯಾನ ಆರಂಭಿಸಿದ್ರು. ಅಂದಿನಿಂದ ಪ್ರತಿ ವರ್ಷ ಅಭಿಯಾನ ನಡೆಸಲಾಗುತ್ತಿದೆ ಎಂದರು. ಈಗಾಗಲೇ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು ನಾಡಿನಾದ್ಯಂತ ಸಂವಿಧಾನ ಓದು ಉಪನ್ಯಾಸ, ವಿಚಾರ ಸಂಕಿರಣ, ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂವಿಧಾನದ ಬಗ್ಗೆ ಸಾಕ್ಷರತೆ ಮೂಡಿಸುತ್ತಿದ್ದಾರೆ ಎಂದರು. ಇದೇ ವೇಳೆ HN ಹರಿ, BH ಕೋಮಾರಯ್ಯ, BC ಜಯದೇವಯ್ಯ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಸಂವಿಧಾನ ಓದು ತಜ್ಞರು ಪಾಲ್ಗೊಂಡು ಶಿಬಿರಾರ್ಥಿಗಳಿಗೆ ಉಪನ್ಯಾಸ ನೀಡ್ತಾರೆ, ಸಂವಾದ ನಡೀತದೆ. ನಮ್ಮ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಪ್ರತಿನಿಧಿಸಿ ಸುಮಾರು 150ಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ವಿಶೇಷ ಅಂತ ಹೇಳಿದರೆ ಈಗಾಗಲೇ ವೈಯಕ್ತಿಕವಾಗಿ ಆಸಕ್ತಿದಾಯಕವಾಗಿ 80ಕ್ಕಿಂತ ಹೆಚ್ಚಿನ ಜನರು ಪ್ರತಿನಿಧಿಗಳು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆಯಲ್ಲಿ 150 ಜನ ಪ್ರತಿನಿಧಿಗಳಾಗಿ ನೋಂದಾವಣೆ ಮಾಡಿಕೊಳ್ಳೋರು ಇದ್ದಾರೆ. ನಾವು ಇಲ್ಲಿ ಮುಖ್ಯವಾಗಿ ಈ ಶಿಬಿರ ನಡೆಸ್ತಿರೋ ಮೂಲ ಉದ್ದೇಶ, ನಮ್ಮ ಸಂವಿಧಾನದ ಮೂಲ ಆಶಯ ಏನು? ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರುಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಸಂಘಟಕರಿಗೆ ಅತಿ ಮುಖ್ಯವಾಗಿ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಅಂತ ನಾವು ಈಗಾಗಲೇ ವಿನಂತಿ ಮಾಡಿಕೊಂಡಿದ್ದೀವಿ. 31 ಮತ್ತು 1-2 ದಿನಗಳು ಕೂಡ ಎಲ್ಲ ಥರನಾದ ವ್ಯವಸ್ಥೆಯನ್ನು ಕಲ್ಪಿಸಿ, ಊಟ ತಿಂಡಿ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಅದ್ರ ಜೊತೆಗೆ ತರಬೇತಿಗೆ ಬರ್ತಕ್ಕಂಥವರಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಬಕ್ರವಳ್ಳಿ ಮೊಗಸಾವರ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕಾಡಾನೆಗಳ ಹಿಂಡು ಕಳೆದ 1 ವಾರದಿಂದ ಬೀಡು ಬಿಟ್ಟಿದ್ದು ಕೃಷಿಕರ ಮತ್ತು ಕಾಫಿ ಬೆಳೆಗಾರರ ಬೆಳೆಗಳನ್ನು ಹಾನಿ ಮಾಡುತ್ತಿದ್ದರೂ ಇಲಾಖೆಯವರು ತಿಳಿದು ಸುಮ್ಮನಿರುವಂತಿದೆ ಎಂದು ಬೆಳೆಗಾರರು ತಮ್ಮ ಸಂಕಷ್ಟವನ್ನು ತೋಡಿಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದ ನಂದೀಶ್ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಪೃಥ್ವಿಯವರ ತೋಟಗಳಿಗೆ ಭುವನೇಶ್ವರಿ ಹೆಸರಿನ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ಕಾಫಿ, ಮೆಣಸು ಹಾಗೂ ಗೇಟ್ ಪೈಪ್ ಲೈನ್ಗಳನ್ನು ತುಳಿದು ಸಂಪೂರ್ಣ ಹಾನಿ ಮಾಡಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳೆಗಾರರಾದ ನಂದೀಶ್, 1 ವಾರದಿಂದ ನಮ್ಮ ಭಾಗದಲ್ಲಿ ಸುಮಾರು 8 ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿ ಸಂಪೂರ್ಣವಾಗಿ ಬೆಳೆಯನ್ನ ನಾಶ ಮಾಡುತ್ತಿವೆ. ಕಾರ್ಮಿಕರು ಸಹ ತೋಟಕ್ಕೆ ಬರಲು ಹೆದರುತ್ತಿರುವುದರಿಂದ ಕೆಲಸ ಮಾಡೋದಾದ್ರೂ ಹೇಗೆ?
ಇನ್ನು ಪ್ರತಿನಿತ್ಯ ಮಳೆ ಸುರಿಯುತ್ತಿರುವುದರಿಂದ ಕಾಫಿ ಬೆಳೆ ಕೊಳೆ ರೋಗ ಬಂದು ಕರಗುತ್ತಿದ್ದು ಅದಕ್ಕೆ ಔಷಧಿ ಸಿಂಪಡಣೆ ಮಾಡಲು ನಮಗೆ ಸಾಧ್ಯವಾಗುತ್ತಿಲ್ಲ. ಅರಣ್ಯ ಇಲಾಖೆಯವರು ಕಾಡಾನೆಗಳನ್ನು ನೀವು ಓಡಿಸಬೇಡಿ, ಅವುಗಳು ತಾವಾಗಿಯೇ ವಾಪಸ್ ಹೋಗುತ್ತವೆ ಎಂದು ನಮಗೆ ಹೇಳುತ್ತಿರುವುದರಿಂದ ನಾವು ಪಟಾಕಿ ಹೊಡೆಯೋದಾಗಲಿ ಏನನ್ನೂ ಸಹ ಮಾಡುತ್ತಿಲ್ಲ. ಆದರೂ ಸಹ ಸ್ಥಳದಲ್ಲಿ ಬೀಡು ಬಿಟ್ಟು ಇದರಿಂದ ಬೆಳೆ ಸಂಪೂರ್ಣವಾಗಿ ಹಾಳಾಗುತ್ತಿದೆ. ದಯಮಾಡಿ ಅರಣ್ಯ ಇಲಾಖೆಯವರು ಇಲ್ಲಿರುವಂತಹ ಕಾಡಾನೆಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿದರು. ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಕುಮಾರ್, ನಮ್ಮ ಬಿಕ್ಕೋಡು ಹೋಬಳಿ ಭಾಗದಲ್ಲಿ ಒಂದು ವಾರದಿಂದ ಸುಮಾರು 38ಕ್ಕೂ ಹೆಚ್ಚು ಕಾಡಾನೆಗಳು ಗ್ರಾಮದ ಸುತ್ತಮುತ್ತ ಕಳೆದ ಒಂದು ವಾರದಿಂದ ಸುಮಾರು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಬಕ್ರವಳ್ಳಿ ಗ್ರಾಮದ ನಂದೀಶ್, ಪೃಥ್ವಿ, ಮಂಜೇಗೌಡ, ಚೇತನ್, ಲೋಕೇಶ್, ಸುಜಿತ್, ದೇವರಾಜ್ ಶೆಟ್ಟಿ, ಪ್ರಕಾಶ್ ಹಾಗೂ ಸುತ್ತಮುತ್ತಲಿನ ಕೃಷಿಕರ ಕಾಫಿ, ಅಡಿಕೆ ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ಹಾಳು ಮಾಡುತ್ತಿದ್ದು, ಅರಣ್ಯ ಇಲಾಖೆಯವರು ಒಂದು ತೋಟದಿಂದ ಬೇರೆ ತೋಟಕ್ಕೆ, ಒಂದೂರಿನಿಂದ ಮತ್ತೊಂದು ಊರಿಗೆ ಕಾಡಾನೆಗಳನ್ನು ಓಡಿಸುವುದನ್ನೇ ರೂಢಿ ಮಾಡಿಕೊಂಡಿರುವಂತಿದೆ. ಅರಣ್ಯ ಇಲಾಖೆಯು ಕೃಷಿಕರ ಪಾಲಿಗೆ ಇದೆಯೋ ಅಥವಾ ಇಲ್ಲವೋ ಎಂಬ ಅನುಮಾನ ನಮಗೆಲ್ಲ ಮೂಡುತ್ತಿದೆ. ಒಂದೆಡೆ ಹಲವಾರು ಕೃಷಿಕರಿಗೆ ತಾವು ಕಷ್ಟಪಟ್ಟು ಬೆಳೆದ ಬೆಳೆ ಕಾಡಾನೆಗಳಿಂದ ನಾಶವಾಗುತ್ತಿದ್ದರೂ ಸೂಕ್ತ ಪರಿಹಾರ ದೊರಕುತ್ತಿಲ್ಲ. ಕಾಡಾನೆ ದಾಂಧಲೆಯಿಂದ ನಾಶವಾಗಿರುವ ಬೆಳೆಗೆ ಇನ್ನು ವರ್ಷ ಕಳೆದರೂ ಪರಿಹಾರದ ಸುಳಿವೇ ಇಲ್ಲ. ಇದೇ ರೀತಿ ಮುಂದುವರೆದರೆ ಕೃಷಿಕರ ಭವಿಷ್ಯವೇನು? ಇನ್ನೆಷ್ಟು ಬೆಳೆ ಹಾನಿಯಾಗಬೇಕು? ಇದಕ್ಕೆಲ್ಲ ಅಂತಿಮ ಯಾವಾಗ ಎಂದು ಪ್ರಶ್ನಿಸಿದ್ದಾರೆ. ಕೇವಲ ನಮ್ಮ ಕಣ್ಣೊರೆಸುವ ತಂತ್ರವನ್ನ ಮಾಡದೆ ನಮಗೆ ಶಾಶ್ವತ ಪರಿಹಾರ ನೀಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು. HCN ನ್ಯೂಸ್, ಬೇಲೂರು. ಮೊನ್ನೆ ಬುಧವಾರ ಬಿಕ್ಕೋಡು ಹೋಬಳಿ ಬಕ್ರವಳ್ಳಿ ಗ್ರಾಮದ ಮಂಜುನಾಥ್ರವರ ಮಗ ನಂದನ್ ಅವರ ನಮ್ಮ ತೋಟಕ್ಕೆ 6 ಕಾಡಾನೆಗಳು ಬಂದು ಸುಮಾರು ಕಾಫಿ ಗಿಡಗಳನ್ನು ಹಾಗೂ ಹಲಸಿನ ಮರಗಳು ಹಾಗೂ ಕೆಲವು ಮೆಣಸಿನ ಬಳ್ಳಿಗಳನ್ನು ಎಳೆದುಹಾಕಿ ದಾಂಧಲೆಯನ್ನು ಮಾಡಿ ಹೋಗಿದ್ದಾವೆ. ಮೊನ್ನೆ ಫಾರೆಸ್ಟರ್ ಕೂಡ ಇದ್ದರು. ಅವರನ್ನು ಪಟಾಕಿ ಏನಾದ್ರು ಓಡಿಸುವಂಥ ಕರೆ ಮಾಡಿ ಅಂತ ಕೇಳಿದ್ವಿ. ಅವರು ಇಲ್ಲ, ಸಂಜೆ ಹೊತ್ತಿಗೆ ಹೋಗ್ತವೆ, ಓಡಿಸಾಡಿದ್ರೆ ಪಟಾಕಿ ಮಾಡಿದ್ರೆ ಇನ್ನೂ ತುಂಬ ಗಾಬರಿಯಾಗಿ ತುಂಬ ಗಿಡಗಳು ಹೋಗ್ತವೆ ಅಂತ ಹೇಳಿದ್ರು. ಹಾಗಾಗಿ ಸಂಜೆ ಹೊತ್ತಿಗೆ ಹೋಗಿದ್ದಾವೆ ಕೂಡ, ಆದರೆ ಇಲ್ಲೇ 2-3 ಕಿಲೋಮೀಟ್ರ್ ದೂರದಲ್ಲಿ ಇದ್ದಾವೆ. ಅವುಗಳು ಯಾವಾಗ ಬರ್ತವೆ, ಯಾವಾಗ ಏನು ಮಾಡ್ತವೆ ಅನ್ನೋದು ಭಯದಲ್ಲಿ ಕೆಲಸ ಮಾಡೋವಂಥದ್ದಾಗಿದೆ. ಹಾಸನ ನಗರದ ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಸಮಾರಂಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ರಾಧೆಯರ ಉಡುಪನ್ನು ಧರಿಸಿ ಉತ್ಸಾಹದಿಂದ ಭಾಗವಹಿಸಿದ್ರು. ಕೃಷ್ಣ ಜನ್ಮಾಷ್ಟಮಿಯ ಮಹತ್ವವನ್ನ ಕುರಿತು ಮಕ್ಕಳಿಗೆ ತಿಳಿಸಿಕೊಟ್ರು. ಎಲ್ಲ ಶಿಕ್ಷಕರ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ನರ್ಸರಿ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಯಶೋಧ ಕೃಷ್ಣ ಎನ್ನುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಅಂತಿಮವಾಗಿ ಗೆದ್ದವರಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಸೆಕ್ರೆಟರಿ ಶ್ರೀಮತಿ ಉಷಾ ರಾಕೇಶ್, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದ್ದು, ನಮ್ಮ ಶಾಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಒಮ್ಮೆ ಕೃಷ್ಣನ ಜನನದ ಬಗ್ಗೆ ಮತ್ತು ಇನ್ನೊಮ್ಮೆ ಕೃಷ್ಣನ ಸರ್ಪ ಮಂಥನದ ಬಗ್ಗೆ ಮಕ್ಕಳು ಅಭಿನಯಿಸಿದರು. ಈ ಬಾರಿ ವಿಶೇಷವಾಗಿ ದಶಾವತಾರವನ್ನ ಅಭಿನಯ ಮಾಡುತ್ತಿದ್ದು ಪೋಷಕರು ಮೆಚ್ಚುಗೆ ಸೂಚಿಸಿದ್ದಾರೆ ಎಂದರು. HCN ನ್ಯೂಸ್, ಹಾಸನ್. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನನ್ನ ಹಾಸನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷ ಕೃಷ್ಣನ ಒಂದು ಸನ್ನಿವೇಶಗಳನ್ನ ನಮ್ಮ ಪೋಷಕರ ಮುಂದೆ ತರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷ ಕೃಷ್ಣನ ಜನನ ಹೇಗಾಯಿತು, 2ನೇ ವರ್ಷ ಸರ್ಪ ಮಂಥನ, 3ನೇ ವರ್ಷ ಅಂದರೆ ಈ ವರ್ಷ ದಶಾವತಾರದ ಬಗ್ಗೆ ನಮ್ಮ ಮಕ್ಕಳು ಅಭಿನಯ ಮಾಡಿ ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ನರ್ಸರಿ ಮಕ್ಕಳಾದಂತಹ ಅವರ ತಾಯಂದಿರು ಕೃಷ್ಣ ಹಾಗೂ ಯಶೋದೆ ಕಾಂಟೆಸ್ಟ್ನು ಸಮೇತ ನಾವು ಅರೇಂಜ್ ಮಾಡಲಾಗಿತ್ತು. ಮಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಜೊತೆಗೆ ಕಿರುಕುಳ ನೀಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮದ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ನಡೆದ ಪ್ರತಿಭಟನೆ ವೇಳೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿರುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಿರುಚಿ ಉದ್ದೇಶಪೂರ್ವಕವಾಗಿ ಮನೆಗೆ ಕಲ್ಲು ತೂರಾಟ ನಡೆಸಿರುವುದು ಖಂಡಿಸಿದರು. ಇದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ನಡೆಯುತ್ತಿರುವ ದಬ್ಬಾಳಿಕೆಯಾಗಿದೆ ಎಂದರು. ಮನೆ ಮೇಲೆ ಕಲ್ಲು ತೂರಾಟ ಜೊತೆಗೆ ಕಿರುಕುಳ ನೀಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಕಾಂಗ್ರೆಸ್ ಮುಖಂಡರಾದ ರಘು, ಆಲ್ವಿನ್, ಚಂದ್ರು, ಅಬ್ದುಲ್ ಕಯ್ಯಂ, ಸಲೀಂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್.
ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರವನ್ನು ವಿರೋಧಿಸಿ ಕಳೆದ 19ನೇ ತಾರೀಕು ಇಡೀ ರಾಜ್ಯಾದ್ಯಂತ KPCC ವತಿಯಿಂದ ಪ್ರತಿಭಟನೆ ನಡೀತು. ಅದೇ ಥರದ ಪ್ರತಿಭಟನೆ ಮಂಗಳೂರಲ್ಲೂ ನಡೀತು. ಮಂಗಳೂರಲ್ಲಿ ಆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು, ವಿಧಾನ ಪರಿಷತ್ತಿನ ಸದಸ್ಯರು, KPCC ಉಪಾಧ್ಯಕ್ಷರಾದಂಥ ಐವನ್ ಡಿಸೋಜಾರವರು ಮಾತನಾಡಿದಂಥ ಮಾತುಗಳಿಗೆ ಅವರು ಮಾತನಾಡಿದರೆ ಅವ್ರ ಮೇಲೆ ಕಾನೂನಾಗಿ ಏನಾದರೂ ಮಾಡ್ಬೋದಿತ್ತು. ಆದರೆ ಅಲ್ಲಿಯ ಗೂಂಡಾಗಳು ಅವರ ಮನೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡಿ, ಅವ್ರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಅವರ ಮಗಳು ಮತ್ತು ಅವರ ಕುಟುಂಬದವರು ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯ ಮೇಲೆ ಕಲ್ಲನ್ನು ಹೊಡೆದು ಅಮಾನುಷ್ಯವಾಗಿ ಬೈದು ಅವ್ರಿಗೆ ಬೆದರಿಕೆ ಹಾಕ್ತಕ್ಕಂಥ ಮತ್ತು ಮಾನಸಿಕವಾಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿ ಕಾಳೇನಹಳ್ಳಿ ಮುಖ್ಯ ರಸ್ತೆಯಿಂದ ಯಾಚನೆಹಳ್ಳಿ ಗ್ರಾಮದವರೆಗೆ ಕಾಂಕ್ರೀಟ್ ರಸ್ತೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಡಿ ಕಾಳೇನಹಳ್ಳಿ ಮುಖ್ಯ ರಸ್ತೆಯಿಂದ ಯಾಚನಹಳ್ಳಿ ಗ್ರಾಮದವರೆಗೆ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಪಟ್ಟಣಕ್ಕೆ ಹತ್ತಿರವಾದ ಗ್ರಾಮವಾಗಿರುವ ಡಿ ಕಾಳೇನಹಳ್ಳಿ ಅತಿ ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಈ ಗ್ರಾಮದಲ್ಲಿ ಜಮೀನು ಹೊಂದಿರುವ ಜಮೀನು ಮಾಲೀಕರು ದಯಮಾಡಿ ರಸ್ತೆಗಳನ್ನು ಅಗಲೀಕರಣ ಮಾಡಿಕೊಳ್ಳಲು ಮುಂದಾಗಿ ಮತ್ತು ಯಾವುದಾದ್ರೂ ಅನುದಾನಗಳು ಬಿಡುಗಡೆಯಾದರೆ ಆ ಅನುದಾನದ ಅಡಿ ರಸ್ತೆಗಳ ನಿರ್ಮಾಣ ಮಾಡಲು ಸಹಕಾರವನ್ನು ಸಹ ನೀಡಿ. ಈಗಾಗಲೇ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಈ ಗ್ರಾಮವಿದ್ದು ಮುಂದಿನ ದಿನಗಳಲ್ಲಿ ಡಿ ಕಾಳೇನಹಳ್ಳಿ ಗ್ರಾಮವು ಕೂಡ ನಗರಸಭೆಗೆ ಒಳಪಡುತ್ತದೆ. ಅದನ್ನು ಮನಗಂಡು ಗ್ರಾಮಸ್ಥರು ತಾವು ಯಾವುದೇ ರೀತಿ ನಿವೇಶನಗಳಾಗಲಿ ಮತ್ತು ರಸ್ತೆಗಳಾಗಲಿ ನಿರ್ಮಾಣ ಮಾಡುವ ಸಂದರ್ಭ ರಸ್ತೆಗಳನ್ನು ಅತಿ ಹೆಚ್ಚು ಅಗಲೀಕರಣ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಗೃಹಗಳ ನಿರ್ಮಾಣ ಮಾಡಲು ಮತ್ತು ರಸ್ತೆಯಲ್ಲಿ ಸುಗಮವಾಗಿ ಸಂಚರಿಸಲು ಸಹಕಾರಿಯಾಗುತ್ತದೆ. ಹಾಗೇನಾದರೂ ರಸ್ತೆಗಳನ್ನು ಕಿರಿದಾಗಿ ಮಾಡಿಕೊಂಡ್ರೆ ನಿಮಗೆ ರಸ್ತೆಯಲ್ಲಿ ಸಂಚರಿಸಲು ತೊಂದರೆ ಉಂಟಾಗುತ್ತದೆ. ಇವುಗಳನ್ನೆಲ್ಲ ಆಧರಿಸಿ ಹೆಚ್ಚಿನ ಆದ್ಯತೆಯನ್ನ ರಸ್ತೆ ಅಗಲೀಕರಣಕ್ಕೆ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕಾಳೇನಹಳ್ಳಿ ಆನಂದ್, ಮಂಜುನಾಥ್, ಕುಮಾರ್, ಶಿವಣ್ಣ, ಜಯರಾಮ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಒಂದು ರಸ್ತೆ ವ್ಯಾಪ್ತಿಯಲ್ಲಿ ಸುಮಾರು 80-90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತು ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದಂಥ ಮಗಣ್ಣವರು, ಆನಂದ್ ಅವರು, ಶಂಕರ್ ಅವರು, ವೆಂಕಟೇಶನ್ ಅವರು ನಗರದ ಹತ್ತಿರದಲ್ಲಿರ್ತಕ್ಕಂಥ ಡಿ ಕಾಳೇನಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅವಕಾಶವನ್ನು ಇವತ್ತು ವಿಶೇಷವಾಗಿ ಕಲ್ಪಿಸಿಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಡಿ ಕಾಳೇನಹಳ್ಳಿ ಮತ್ತು ಈ ಭಾಗದ ಜನರಿಗೆ ಮನವಿ ಮಾಡೋಂಥದ್ದು ಏನಪ್ಪ ಅಂದರೆ, ನಗರದ ಹತ್ತಿರದಲ್ಲಿರುವಂಥ ಹಿನ್ನೆಲೆಯಲ್ಲಿ ರಸ್ತೆಗಳನ್ನು ಅಗಲವಾಗಿ ಬಿಟ್ಟುಕೊಳ್ಳಿ. ಚಿಕ್ಕದಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ನಿಮ್ಮ ಭೂಮಿಯ ಮೌಲ್ಯನೂ ಕೂಡ ಕಡಿಮೆ ಆಗ್ತದೆ. ಅಗಲ ರಸ್ತೆ ಇದ್ದರೆ ಭೂಮಿಯ ಮೌಲ್ಯ ಹೆಚ್ಚಾಗ್ತದೆ. ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಹಂತ ಹಂತವಾಗಿ, ಏಕೆಂದರೆ ಇದೊಂದು ನಮ್ಮ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಒತ್ತುವರಿ ಮಾಡಿಕೊಂಡಿದ್ದ ಸರ್ಕಾರಿ ಗೋಮಾಳ ಜಾಗವನ್ನು ತಹಸೀಲ್ದಾರ್ ಮಮತಾ ತೆರವುಗೊಳಿಸಿದ್ದು, ತಹಸೀಲ್ದಾರ್ ಅವರ ಈ ಕಾರ್ಯಕ್ಕೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ತಿಳಿಸುತ್ತೇವೆ ಎಂದು ಅನುಘಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಸಂತೋಷ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜು ಶೆಟ್ಟಿ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದರು ಹಾಗೂ ಶುಂಠಿ ಬೆಳೆಯುವ ಸಂದರ್ಭ ಕಾಲುವೆ ಒಡ್ಡಿಗೆ ಮಣ್ಣು ಸುರಿದ ಪರಿಣಾಮ ನೆರೆ ಹಾವಳಿಯಿಂದ ಸುಮಾರು 40 ಎಕರೆಗೂ ಹೆಚ್ಚು ರೈತರು ಬೆಳೆದಂತಹ ಗದ್ದೆ ಸಂಪೂರ್ಣ ಕೊಚ್ಚಿಹೋಗಿ ಬೆಳೆ ನಾಶವಾಗಿತ್ತು. ಗ್ರಾಮದ ಬೆಳೆಹಾನಿ ಹಾಗೂ ಒತ್ತುವರಿ ಕುರಿತು ಗ್ರಾಮಸ್ಥರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಸಮಸ್ಯೆ ತಿಳಿದ ತಹಸೀಲ್ದಾರ್ ಮಮತಾ ಅವರು ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಮಮತಾ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅದರಂತೆ ಈಗ ಗ್ರಾಮದ ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಇತರೆ ರೈತರಿಗಾಗುತ್ತಿದ್ದ ಸಮಸ್ಯೆ ತಹಸೀಲ್ದಾರ್ ಮಮತಾ ಅವರಿಗೆ ಕಳೆದ 3 ವಾರದ ಹಿಂದಷ್ಟೇ ಗಮನಕ್ಕೆ ತಂದಿದ್ದೆವು. ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅವರು ಹೇಳಿದಂತೆ ಗ್ರಾಮಕ್ಕೆ ಭೇಟಿ ನೀಡಿ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ. ಇದರಿಂದ ಗ್ರಾಮದ ಬಡ ರೈತರಿಗೆ ಸಾಕಷ್ಟು ಅನುಕೂಲ ಆಗಲಿದೆ.
ಸಾಮಾನ್ಯ ಜನರ, ರೈತರ ಅನ್ಯಾಯಕ್ಕೆ ಒಳಗಾದವರಿಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿರುವ ಮಮತಾ ಅವರಂತಹ ಅಧಿಕಾರಿ ಇತರೆ ಅಧಿಕಾರಿಗಳಿಗೆ ಮಾದರಿ. ಅವರ ಈ ರೀತಿಯ ಸೇವೆ ಮುಂದುವರೆದು ಸಾರ್ವಜನಿಕರಿಗೆ ಇನ್ನಷ್ಟು ಅನುಕೂಲವಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಣಗುಪ್ಪೆ ಗ್ರಾಮಸ್ಥರಾದ ಗಂಗಾಧರ್, ಚಂದ್ರಶೇಖರ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾನು ಕಣಗುಪ್ಪೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೀರಭದ್ರ ಶೆಟ್ಟಿ. ಈ ಒಂದು 3 ವಾರದ ಹಿಂದೆ ನಮ್ಮ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಒತ್ತುವರಿ ಮಾಡಿ ಗೆರೆ ಇಂದು ಪುರಾತನ ಕಾಲದಿಂದ ಇದ್ದ ಜಾಗವನ್ನು ನಿಂಗಶೆಟ್ಟಿ ಬಿ ಮಂಜಪ್ಪ ಶೆಟ್ಟಿ ಎಂಬುವರು ಒತ್ತುವರಿ ಮಾಡಿ ಹಳ್ಳಕ್ಕೆ ಬೇಲಿ ಹಾಕಿ ಆ ಗೆರೆ ಎಲ್ಲ ಕಸ್ತು ಹಳ್ಳ ತುಂಬಿದ್ದು. ಇದು ಜಮೀನು ಸುಮಾರು ಅಚ್ಚುಕಟ್ಟುದಾರರು 40-45 ಎಕರೆ ಅಚ್ಚುಕಟ್ಟುದಾರರಿಗೆ ಭಾರಿ ನಷ್ಟ ಉಂಟಾಗಿತ್ತು. ಇದರ ಬಗ್ಗೆ ನಾವು ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಮೈಲನಹಳ್ಳಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಸನ ಕಾರ್ಯಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಬ್ಯಾಂಕಿನ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸತೀಶ್, ಹಾಸನ ಎಸ್ಬಿಐ ಎಡಿಬಿ ಬ್ರಾಂಚ್ ಚೀಫ್ ಮ್ಯಾನೇಜರ್ ಸತೀಶ್ ಮತ್ತು ಕೆರೆಸವೆ ಬ್ರಾಂಚ್ ಮ್ಯಾನೇಜರ್ ರವಿಕುಮಾರ್ ಆಗಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುದ್ರಾ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ಬೆಳೆ ವಿಮೆ ಮುಂತಾದ ವಿಷಯಗಳ ಬಗ್ಗೆ ಹಾಗೂ ಆರ್ಥಿಕ ವ್ಯವಹಾರ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪಿಎಂಎಫ್ಬಿವೈ ಅಡಿಯಲ್ಲಿ ಒಳಗೊಳ್ಳುವ ಅಪಾಯಗಳು, ಪಿಎಂಎಫ್ಬಿವೈನ ಪ್ರಮುಖ ಲಕ್ಷಣಗಳು, ರೈತರು ಪಾವತಿಸಬೇಕಾದ ಪ್ರೀಮಿಯಂ ದರಗಳು ಹಾಗೂ ಯೋಜನೆಯ ಅರ್ಹತೆ ಬಗ್ಗೆ ಮಾಹಿತಿ ನೀಡಿದರು. ರೈತರು ತಮ್ಮ ಆದಾಯದಲ್ಲಿ ಶೂನ್ಯ ಖಾತೆ ತೆರೆದು ಹೇಗೆ ಉಳಿತಾಯ ಮಾಡಬೇಕೆಂದು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ರೈತರೊಂದಿಗೆ ನೇರವಾಗಿ ಮಾತನಾಡಿ ಬ್ಯಾಂಕಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಲಹೆ ನೀಡಿದರು ಹಾಗೂ ಕೃಷಿ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಕ್ಷೇತ್ರದಲ್ಲಿರುವ ಉದ್ಯೋಗಾವಕಾಶಗಳ ಬಗ್ಗೆ ಅರಿವು ಮೂಡಿಸಿದರು. HCN ನ್ಯೂಸ್, ಹಾಸನ್. ಏಕಾಏಕಿ ಹೋಗಿ ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ತಗೊಳ್ಳೋದು ಈ ಕಾಲದಲ್ಲಿ ಕಷ್ಟ ಇದೆ. ಹಾಗಾಗಿ ಯಾವ ಬ್ಯಾಂಕಿನಲ್ಲಿ ನೀವು ಖಾತೆ ತೆರೆದಿದ್ರು ಉತ್ತಮವಾದಂತ ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸಿಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಈ ಸಾಲದ ವ್ಯವಸ್ಥೆಗೆ ವಿರೋಧ ಪಡಿಸೋದಿಲ್ಲ. ಇದು ರಿಲೇಶನ್ಶಿಪ್ ಮೇಲೆ ಹೋಗ್ತದೆ, ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ತದೆ. ಬ್ಯಾಂಕ್ ಹಣ ಸಹಾಯ ಮಾಡ್ತದೆ. ಇನ್ನು 10 lakhs ಮಾರ್ಜಿನ್ ಮನಿ. ಅಂದ್ರೆ ಈಗ ಅಗ್ರಿಕಲ್ಚರ್ ಏನಾಗಿದೆ ಅಂದ್ರೆ ಕಮರ್ಷಿಯಲೈಸ್ ಆಗಿದೆ. ಮೊದಲು ತರ ಹೊಟ್ಟೆಗೆ ಅಂದ್ರೆ ಊಟದ ವ್ಯವಸ್ಥೆಗೆ ಆಗಲಿ ಯಾವ ದವಸ ಧಾನ್ಯಗಳ ಬೆಳೆಯಲಿಕ್ಕೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೊರ ರಾಜ್ಯಗಳಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಟಾವು ಮಾಡಲು ಬಂದಂತಹ ಗುತ್ತಿಗೆದಾರರಿಂದ ಚನ್ನರಾಯಪಟ್ಟಣದ ಸ್ಥಳೀಯ ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಚನ್ನರಾಯಪಟ್ಟಣ ತಾಲೂಕಿನ ಕುಂದೂರು ಗ್ರಾಮದಿಂದ ಶ್ರೀನಿವಾಸಪುರದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಲು ಸ್ಥಳೀಯ ಲಾರಿ ಚಾಲಕ ಮತ್ತು ಮಾಲೀಕ ಆನೆಕೆರೆ ಪ್ರದೀಪ್ ಎಂಬುವವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಕಬ್ಬು ಸಾಗಾಣಿಕೆ ಮಾಡಲು ಕಾರ್ಖಾನೆಯ ಕಬ್ಬು ಸರಬರಾಜು ಸಿಬ್ಬಂದಿ ತಿಳಿಸಿದರು. ಇದರ ಅನ್ವಯ ಲಾರಿ ಮಾಲೀಕ ಸ್ಥಳಕ್ಕೆ ತೆರಳಿ ಕಬ್ಬನ್ನ ಲಾರಿಗೆ ಲೋಡ್ ಮಾಡಲು ಕಬ್ಬು ಕಟಾವು ಗುತ್ತಿಗೆದಾರರಿಗೆ ತಿಳಿಸಲಾಯಿತು. ಅದರಂತೆ ಗುತ್ತಿಗೆದಾರ ಲಾರಿಗೆ ಅರ್ಧ ಭಾಗ ಕಬ್ಬನ ತುಂಬಿ ನಂತರ ತನ್ನ ಟ್ರ್ಯಾಕ್ಟರ್ಗೆ ಕಬ್ಬನ ತುಂಬಲು ಮುಂದಾಗ್ತಾನೆ. ಇದನ್ನ ಲಾರಿ ಚಾಲಕ ಪ್ರಶ್ನಿಸಿದಾಗ ಏಕಾಏಕಿ ಕಬ್ಬು ಕಟಾವು ಮಾಡಲು ಬಂದಿದ್ದಂತಹ ಗುತ್ತಿಗೆದಾರ ಹಾಗೂ ಅವರ ಸಂಗಡಿಗರು ಸೇರಿಕೊಂಡು ಲಾರಿ ಚಾಲಕನ ಮೇಲೆ ಮಚ್ಚು ಮತ್ತು ದೊಣ್ಣೆಗಳಿಂದ ದಾಳಿ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಲು ಮುಂದಾಗ್ತಾರೆ. ಲಾರಿ ಚಾಲಕನಿಗೆ ಎಡಗೈ ಮತ್ತು ಬಲಗಾಲಿಗೆ ಹಾಗೂ ದೇಹದ ಅನೇಕ ಭಾಗಗಳಿಗೆ ಹೊಡೆದು ಅಪಾರ ಪ್ರಮಾಣದ ಗಾಯಗಳನ್ನು ಉಂಟು ಮಾಡಿದ್ದಾರೆ ಎಂದು ನೊಂದ ಲಾರಿ ಮಾಲೀಕ ಹಾಗೂ ಚಾಲಕ ಆನೆಕೆರೆ ಗ್ರಾಮದ ಪ್ರದೀಪ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದೇಗೌಡ ಮಾತನಾಡಿ, ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರ ಆಡಳಿತ ಮತ್ತು ದುಂಡಾವರ್ತನೆಯಿಂದ ತಾಲೂಕು ಲಾರಿ ಮಾಲೀಕರು ಮತ್ತು ಚಾಲಕರು ಬೇಸತ್ತು ಹೋಗಿದ್ದಾರೆ.
ಏಕೆಂದರೆ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಲಾರಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಕರೆತಂದು ಕಬ್ಬು ಕಟಾವು ಮಾಡಿಸಿ ಟ್ರ್ಯಾಕ್ಟರ್ ಮೂಲಕ ಮತ್ತು ಲಾರಿಗಳ ಮೂಲಕ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲಾಗುತ್ತಿದೆ. ಆದರೂ ಸಹ ನಾವುಗಳು ಕಾರ್ಖಾನೆಯ ನಿಯಮ ಮತ್ತು ನಿಬಂಧನೆಗಳಿಗೆ ಒಳಗೊಂಡು ಕಬ್ಬನ್ನು ಸರಬರಾಜು ಮಾಡುತ್ತಿದ್ದೇವೆ. ಆದರೆ ಇಂದು ಲಾರಿ ಮಾಲೀಕ ಮತ್ತು ಚಾಲಕ ಪ್ರದೀಪ್ ಇವರ ಮೇಲೆ ಹೊರ ರಾಜ್ಯಗಳಿಂದ ಕಬ್ಬು ಕಟಾವು ಮಾಡಲು ಆಗಮಿಸಿದಂತಹ ಗುತ್ತಿಗೆದಾರರು ಹಲ್ಲೆ ಮಾಡಿರುವುದು ಸರಿಯಲ್ಲ. ಕೂಡಲೇ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಮುಖ್ಯಸ್ಥರನ್ನ ಕರೆತಂದು ವಿಚಾರಣೆ ನಡೆಸುವಂತೆ ಈ ಮೂಲಕ ಕೋರುತ್ತಿದ್ದೇನೆ. ಹಾಗೇನಾದರೂ ವಿಚಾರಣೆ ನಡೆಸದೆ ಹೋದ ಪಕ್ಷದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಇವತ್ತು ನಮ್ಮ ಲಾರಿ ಚನ್ನರಾಯಪಟ್ಟಣ ತಾಲೂಕು ಲಾರಿ ಮಾಲೀಕರ ಸಂಘ ಈ ಚಾಮುಂಡೇಶ್ವರಿ ಫ್ಯಾಕ್ಟ್ರಿಗೆ ಸಂಘದ ಕಡೆಯಿಂದ ಕಬ್ಬುಡಿಯಕ್ಕೆ ನಮ್ಮ ಲಾರಿಗಳು ಹೋಗ್ತದೆ. ಚಾಮುಂಡೇಶ್ವರಿಯಲ್ಲಿ ಲಾರಿಗಳಿಗೆ ಕಿರುಕುಳ ಅಂತೂ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಇವತ್ತು ಲಾರಿಗಳನ್ನು ಕಡೆಗಣಿಸಿದ್ದಾರೆ. ಲೋಕಲ್ ಗಾಡಿಗಳನ್ನು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಟ್ಯಾಕ್ಟ್ರ್ ತಗೊಂಡು ಡಬಲ್ ಟನ್ನಲ್ಲಿ ಕಬ್ಬು ಹೊಡಿತಾ ಇದ್ದಾರೆ. ನಮ್ಮದು 80 ವರ್ಷದಿಂದ ಸಂಘ ಸಂಸ್ಥೆ ಅನ್ನೋದೊಂದೈತೆ, ಅದಕ್ಕೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಗಾಡಿ ಲೋಡಿಗೆ ಹೋಗಿದೆ, ಅಲ್ಲಿ ಲೇಬರು ಮಹಾರಾಷ್ಟ್ರದವರು ನಮ್ಮ ಡ್ರೈವರ್ಗೆ ಮಚ್ಚು ದೊಣ್ಣೆ ಎಲ್ಲ ಹೊಡೆದು ಅಲ್ಲೇ ಮಾಡಿದ್ದಾರೆ. ಯಾವುದೋ ಒಂದು ಪುಣ್ಯದಿಂದ ಡ್ರೈವರ್ ಬಚಾವಾಗಿ ಬಂದಿರ್ತಾನೆ ಇವತ್ತು. ಆದರೂ ಇವತ್ತು ನಮಗೆ ಭಾಳ ಅನ್ಯಾಯ ಆಯ್ತೈತೆ ಶುಗರ್ ಫ್ಯಾಕ್ಟ್ರಿಲಿ. ಇದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಸಾರಿಗೆ ಇಲಾಖೆಯೂ ಸಹ ಅವ್ರ ಕಡೆಗೆ ಇದು ಮಾಡ್ತಾವ್ರೆ. ನಾವು ಎಷ್ಟೇ ಮನವಿ ಮಾಡಿದ್ರೂ ಗಮನ ಕೊಡ್ತಾ ಇಲ್ಲ. ಯಾವುದೇ ವಿಚಾರ ಕೇಳಿದ್ರು ಅವರು ಮೇಲಧಿಕಾರಿ ತಕ್ಕ ಹೋಗಿ ಅವ್ರ ತಕ್ಕ ಹೋಗಿ ಜಿಲ್ಲಾಡಳಿತಕ್ಕೆ ಹೋಗಿ ಅಂತಾರೆ ಸಾರಿಗೆ ಇಲಾಖೆ. ಬೇಲೂರು ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿನ ಗುಡಿಸಲು ನಿವಾಸಿಗಳ ತಾಣಕ್ಕೆ ಶಾಸಕ HK ಸುರೇಶ್ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದರು. ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಜೂನಿಯರ್ ಕಾಲೇಜ್ ಹಿಂಭಾಗದಲ್ಲಿ ಅಕ್ರಮವಾಗಿ ಗುಡಿಸಲು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಕಾಲೇಜು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಶೀಘ್ರವೇ ಸಂಬಂಧಪಟ್ಟವರು ಗಮನ ಹರಿಸುವ ಮೂಲಕ ತೆರವು ಕಾರ್ಯಾಚರಣೆ ನಡೆಸಬೇಕೆಂದು ಶಾಸಕರಾದ HK ಸುರೇಶ್ ಇಂದು ಗುಡಿಸಲು ನಿವಾಸಿಗಳನ್ನ ಸಮಸ್ಯೆ ಬಗ್ಗೆ ಪುರಸಭಾ ಅಧ್ಯಕ್ಷರಾದ AR ವೆಂಕಟೇಶ್ ಸಮಕ್ಷಮದಲ್ಲಿ ಚರ್ಚೆ ಮಾಡಿದರು. ಬಳಿಕ ಮಾತನಾಡಿದ ಶಾಸಕ HK ಸುರೇಶ್, ಈಗಾಗಲೇ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಾನು ಸವಿಸ್ತಾರವಾಗಿ ಮಾತನಾಡಿದ್ದು, ಕಳೆದ 2 ದಶಕದಿಂದ ನಿರಂತರವಾಗಿ ನಿವೇಶನದ ಮರೀಚಿಕೆ ಗುಡಿಸಲು ನಿವಾಸಿಗಳಿಗೆ ಲಭ್ಯವಾಗಿದೆ. ಇದನ್ನು ಸದ್ಯ ಗಂಭೀರವಾಗಿ ಪಡೆದಿದ್ದು, ಪುರಸಭಾ ಅಧ್ಯಕ್ಷರು ಕೂಡ ಉತ್ಸಾಹದಿಂದ ನಿವೇಶನ ನೀಡಲು ಮುಂದಾಗಿದ್ದಾರೆ. ಶೀಘ್ರವೇ ನಿವೇಶನದ ಹಕ್ಕುಪತ್ರಗಳನ್ನು ನೀಡುವ ಮೂಲಕ ತೆರವು ಮಾಡಲಾಗುತ್ತೆ. ಅಲ್ಲಿ ತನಕ ಗುಡಿಸಲು ನಿವಾಸಿಗಳು ಯಾವುದೇ ಅಸ್ವಚ್ಛತೆ ಮತ್ತು ಗೊಂದಲಕ್ಕೆ ಅವಕಾಶ ನೀಡಬಾರದೆಂದು ತಿಳಿಸಿದರು. ತಾವುಗಳೆಲ್ಲರೂ ಸಹ ಒಮ್ಮತದಿಂದ ಸಹಕಾರ ನೀಡಬೇಕು. ಅದಕ್ಕಾಗಿ ಇದೇ 30ರಂದು ಶುಕ್ರವಾರ ಆಶ್ರಯ ಸಮಿತಿ ಸಭೆಯನ್ನ ಕರೆಯಲು ಸೂಚನೆ ನೀಡಿದ್ದು, ಅಂದು ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಹಕ್ಕುಪತ್ರ ನೀಡಲು ಮುಂದಾಗುತ್ತೇವೆ ಎಂದು ಭರವಸೆ ನೀಡಿದರು. ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ರಾಯಪುರ ಗ್ರಾಮದ ಸರ್ವೆ ನಂಬರ್ 19ರ 5 ಎಕರೆ ಪ್ರದೇಶದಲ್ಲಿ ಸದ್ಯ 191 ನಿವೇಶನಗಳನ್ನು ನಮ್ಮ ಹಿಂದಿನ ಅಧ್ಯಕ್ಷರು ಗುರುತು ಮಾಡಿದ್ದು, ಅಲ್ಲಿ ಜಾಗವನ್ನು ಗುರುತಿಸಲಾಗಿದೆ. ಮೊದಲು ಇಲ್ಲಿನ ಗುಡಿಸಲು ನಿವಾಸಿಗಳಿಗೆ 57 ನಿವೇಶನ ನೀಡಿದ ಬಳಿಕವೇ ಉಳಿದ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಶಾಸಕ HK ಸುರೇಶ್ ಅವರು ಗುಡಿಸಲು ನಿವಾಸಿಗಳಿಗೆ ಶೀಘ್ರವೇ ನಿವೇಶನ ನೀಡಲು ಈಗಾಗಲೇ ಸಂಬಂಧಪಟ್ಟವರಿಂದ ಅನುಮೋದನೆ ಪಡೆದಿದ್ದು, ಮುಂದಿನ ವಾರ ಆಶ್ರಯ ಸಮಿತಿ ಸಭೆಯ ಬಳಿಕ ನಿವೇಶನ ನೀಡಲು ಬದ್ಧವಾಗಿದ್ದು, ಈ ಬಗ್ಗೆ ಯಾರಿಗೂ ಸಂಶಯ ಬೇಡ ಎಂದು ಸ್ಪಷ್ಟನೆ ನೀಡಿದರು. ಇದು ಪಕ್ಷಾತೀತವಾಗಿ ಎಲ್ಲರ ಸಹಕಾರ ಪಡೆದು ಯಾರಿಗೂ ತೊಂದರೆ ಆಗದಂತೆ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಹಾಗೂ ಇಲ್ಲಿ ನಿವಾಸಿಗಳಿಗೂ ಅನುಕೂಲವಾಗಬೇಕೆಂಬುವ ರೀತಿ ಈ ಬಾರಿ ಕಾರ್ಯಕರ್ತರಾಗುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ರಂಗನಾಥ್, ಡಾ ಚೇತನ್, ನಿವೃತ್ತ ಉಪನ್ಯಾಸಕ ಲೋಕೇಗೌಡ, ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಗಿರೀಶ್, ಪದಾಧಿಕಾರಿಗಳಾದ ಲೋಕೇಶ್, ರಮೇಶ್, ಗಂಗಾಧರ್, ಚಿಕ್ಕಮ್ಮ, ಭಾಗ್ಯಮ್ಮ, ರುಕ್ಮಿಣಿ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರು ನಿನ್ನೆಯಿಂದ ಸೈಟ್ ಹಂಚಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ನಿಗಮಕ್ಕೆ ಲೆಟರ್ ಹಾಕಿ ಅಲ್ಲಿಂದ ಆರ್ಡರ್ ತಗೊಂಡು ಮುಂದಿನ ವಾರದಲ್ಲೇ ನಾವು ಸೈಟ್ ಹಂಚನ ಅಧ್ಯಕ್ಷರೇ ಅಂತೇಳಿ ನನಗೂ ಭರವಸೆ ಕೊಟ್ಟಿದ್ದಾರೆ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದ ಹೋಬಳಿಯ ಕೋರಮಂಗಲ ಗ್ರಾಮದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಅಭಿಯಾನ ಹಮ್ಮಿಕೊಂಡಿದ್ರು. ಈ ಅಭಿಯಾನದ ಮೂಲಕ ಉತ್ತಮ ಪರಿಸರ ನಿರ್ಮಾಣ ಮಾಡಬೇಕೆಂಬ ಉದ್ದೇಶವನ್ನು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಹಾಸನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ KN ಮುನಿಸ್ವಾಮಿಗೌಡ ಅವರು ಮಾತನಾಡಿ, ನಾವು ವೃಕ್ಷವನ್ನ ಕಾಪಾಡಿದರೆ ವೃಕ್ಷ ನಮ್ಮನ್ನ ಕಾಪಾಡುತ್ತದೆ ಎಂದು ಪರಿಸರದ ಸಂರಕ್ಷಣೆಯಲ್ಲಿ ವೃಕ್ಷದ ಪ್ರಾಮುಖ್ಯತೆಯನ್ನ ತಿಳಿಸಿಕೊಟ್ಟರು. ತಾಯಿಯ ಹೆಸರಿನಲ್ಲಿ ಗಿಡ ನೆಡೋದ್ರಿಂದ ಗಿಡದ ಜೊತೆ ಭಾವನಾತ್ಮಕ ಸಂಬಂಧ ಸೃಷ್ಟಿಯಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು. ವೃಕ್ಷಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಲ್ಲಿ ಯುವಕರು ಪ್ರಮುಖ ಪಾತ್ರ ವಹಿಸಬೇಕೆಂದು ತಿಳಿಸಿದರು.
ಉಳಿದ ಗಣ್ಯರೊಂದಿಗೆ ಸೇರಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೋರಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ಕುಮಾರಸ್ವಾಮಿ, ಕೃಷಿ ಮಹಾವಿದ್ಯಾಲಯ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಕೃಷಿ ವಿದ್ಯಾರ್ಥಿಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಕೋರಮಂಗಲದ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. HCN ನ್ಯೂಸ್ ಹಾಸನ್. ಚನ್ನರಾಯಪಟ್ಟಣದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಮತ್ತು ಬೈಕಿನ ನಡುವೆ ಅಪಘಾತ ಸಂಭವಿಸಿದೆ. ಚನ್ನರಾಯಪಟ್ಟಣದ ಮಕಾನ್ ಬಳಿ ಕಬ್ಬು ತುಂಬಿದ ಡಬಲ್ ಟೈಲರ್ ಹೊಂದಿರುವ ಹೊರ ರಾಜ್ಯದ ಟ್ರ್ಯಾಕ್ಟರ್ನಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲು ಟ್ರ್ಯಾಕ್ಟರ್ ತೆರಳುತ್ತಿತ್ತು. ಇದೇ ಸಂದರ್ಭದಲ್ಲಿ ಬೈಕ್ನಿಂದ ಮಂಡ್ಯ ಜಿಲ್ಲೆಗೆ ಕೆಆರ್ಪೇಟೆ ತಾಲೂಕಿನ ದೊಡ್ಡತರಹಳ್ಳಿ ಗ್ರಾಮದ ಯುವಕ ಚನ್ನರಾಯಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಟ್ರ್ಯಾಕ್ಟರ್ ಹಿಂಬದಿಗೆ ಬೈಕ್ನಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನಿಗೆ ಅಪಾರ ಪ್ರಮಾಣದ ಗಾಯಗಳಾಗಿವೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಪಟ್ಟಣದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಈ ಅಪಘಾತದ ಹಿನ್ನೆಲೆ ಕುರಿತು ಸ್ಥಳೀಯ ನಿವಾಸಿ ಮಾತನಾಡಿ, ಸ್ಥಳೀಯ ಪೊಲೀಸ್ ಇಲಾಖೆಯವರು ಮತ್ತು ಸಾರಿಗೆ ಇಲಾಖೆ ಹಾಗೂ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರ ನಿರ್ಲಕ್ಷ್ಯದಿಂದ ಈ ಅಪಘಾತ ಸಂಭವಿಸಿದೆ. ಏಕೆಂದರೆ ಹೊರ ರಾಜ್ಯಗಳಿಂದ ಟ್ರ್ಯಾಕ್ಟರ್ಗಳನ್ನು ಕರೆತಂದು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರು ಕಬ್ಬನ್ನು ಸರಬರಾಜು ಮಾಡಿಸಲು ಮುಂದಾಗಿದ್ದಾರೆ. ಆದರೆ ಕಬ್ಬು ಸರಬರಾಜು ಮಾಡುತ್ತಿರುವ ಟ್ರ್ಯಾಕ್ಟರ್ ಮಾಲೀಕರು ಒಂದು ಟ್ರ್ಯಾಕ್ಟರ್ ಇಂಜಿನ್ಗೆ 2 ಟೈಲರ್ಗಳನ್ನು ಅಳವಡಿಸಿಕೊಂಡು ಕಬ್ಬು ಸರಬರಾಜು ಮಾಡುತ್ತಿದ್ದಾರೆ. ಇದರಿಂದ ರಸ್ತೆಯಲ್ಲಿ ಕೆಲವು ವಾಹನ ಸವಾರರಿಗೆ ಗೊಂದಲ ಸೃಷ್ಟಿಯಾಗುತ್ತಿದೆ. ಈ ಟ್ರ್ಯಾಕ್ಟರ್ಗಳಿಗೆ ಯಾವುದೇ ರೀತಿ ಸಂಚಾರಿ ನಿಯಮಗಳ ಪಾಲನೆ ಬಗ್ಗೆ ನಾಮಫಲಕಗಳಿಲ್ಲದೆ ತಮಗೆ ಮನಬಂದಂತೆ ಚಾಲಕರು ಚಾಲನೆ ಮಾಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಉಂಟಾಗುತ್ತಿದ್ದು, ಕೂಡಲೇ ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಇಂತಹ ವಾಹನಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಸಕ್ಕರೆ ಕಾರ್ಖಾನೆಯವರು ಹೊರ ರಾಜ್ಯದಿಂದ ಟ್ರ್ಯಾಕ್ಟರ್ಗಳನ್ನ ಕರೆಸಿ ಅದಕ್ಕೆ ಡಬಲ್ ಟ್ರೇಲರ್ ಹಾಕ್ಸಿ ಹೊಡೆಸಿ ಚನ್ನರಾಯಪಟ್ಟಣ ಟೌನ್ ಒಳಗೆಲ್ಲ ಜಾಗ ಇಲ್ಲದೇ ಆಕ್ಸಿಡೆಂಟ್ ಆಗಿ ಈಗೊಬ್ಬಂಗೆ ಅಪ್ಪರ ಏಟಾಗಿ ಅವನು ಬದುಕೋದೇ ಕಷ್ಟ ಆಗೈತೆ. ಅಂಥದ್ರಲ್ಲಿ ಚಾಮುಂಡಿ ಪೊಲೀಸ್ನವರು ಆಮೇಲೆ ಮತ್ತು ಇವರು ಚಾಮುಂಡೇಶ್ವರಿ ವಿದ್ಯುತ್ ಕಾರ್ಖಾನೆಯವರು ಇದನ್ನು ಸರಿಪಡಿಸ್ಬೇಕು. ಡಬಲ್ ಟ್ರೇಲರ್ ಹಾಕೊಂಡು ಹೊಡಿಬಾರ್ದು. ಹಿಂಗಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗೈತೆ. ಅವು ಅಪ್ಪರ್ ಅಲ್ವಾಡ್ ತುಂಬ್ಕೊಂಬರೋದ್ರಿಂದ ಇವು ಸ್ವಲ್ಪ ಸಮಸ್ಯೆ ಆಗಿದೆ. ನೋಡಿ ಒಂದು ಸ್ವಲ್ಪ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸಾರಿಗೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲಾಂದರೆ ನಾಳೆಯಿಂದ ಸ್ಟ್ರೈಕ್ ಮಾಡಬೇಕಾಯ್ತದೆ. ನೋಡಿ ಕೂಡಲೇ ಬಗೆಹರಿಸಬೇಕು ಅಂತ ಕೇಳ್ಕೊತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಮುಡಿಗೇರಿಸಿಕೊಂಡ ಕಾಂಗ್ರೆಸ್, ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗ, ಕೈಲಿದ್ದ ಅವಕಾಶವನ್ನ ಕೈಗೆ ಚೆಲ್ಲಿದ ಮೈತ್ರಿ ಪಕ್ಷಗಳು. ಅರೆಹಳ್ಳಿ ವೈದ್ಯಕೀಯ ಕೇಂದ್ರದಲ್ಲಿ ಒಂದು ವಿನೂತನ ವಿಶೇಷ ಕಾರ್ಯಕ್ರಮ, ಗರ್ಭಿಣಿಯರಿಗೆ ಮಮತೆಯ ಮಡಿಲು ತುಂಬಿದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆಯೊಂದಿಗೆ ಶ್ರೀಮಂತ ಕಾರ್ಯಕ್ರಮ. ಪ್ರತಿ ವರ್ಷ ನಡೆಯುತ್ತಿರುವ ಸಂವಿಧಾನ ಓದು ಅಭಿಯಾನ, 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ಆಯೋಜನೆ. ಅಭಿಯಾನದ ಕರ್ನಾಟಕ ಸಂಯೋಜಕ ಬಿ ರಾಜಶೇಖರ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.